ಪತ್ರಿಕಾ ಮಾಧ್ಯಮರಿಗೆ ನನ್ನ ನಮಸ್ಕಾರ ತಿಳಿಸುತ್ತಾ, ನಾನು ಗಿರೀಶ್ ಕುಮಾರ್ ಶೋಗಿ ಇಟ್ಟಂಗಿ, ವಾರ್ಡ್ ನಂಬರ್ 22ರ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು, ಅದೇ ರೀತಿ ನಮ್ಮ ಸ್ನೇಹಿತರಾದ ಸಿ ಪಿ ಪಾಟೀಲರು, ಅದೇ ರೀತಿ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದ ಶಿವಮಾವಿನ ಗಿಡದ. ಇವತ್ತು ನಿಮ್ಮ ಪತ್ರಿಕೆಗೋಷ್ಠಿಗೆ ಮುಂದೆ ಬರಬೇಕಾದ್ರೆ ನನ್ನ ಒಂದು ಯಾವ ಸಂದರ್ಭ ಬಂದಿದ್ದೀನಿ ಅಂತ ಈಗ ಹೇಳಕ್ಕೆ ಇಚ್ಛೆ ಪಡ್ತೀನಿ. ವಾರ್ಡ್ ನಂಬರ್ 22ರಲ್ಲಿ ಮಾಡಿದ್ದೇ ರೋಡು ಮಾಡ್ತಾ ಇದ್ದಾರೆ. ಏನು ಮಾಡಾಕತ್ತಾರಪ್ಪ, ಇದು 2023-24 ಎಂಡಿಂಗ್ ಆಗಿದ್ದು ರೋಡ್, ಜಲನಗರ ಮೇನ್ ರೋಡ್. ಈಗ ಮತ್ತೆ ಅದಕ್ಕೆ 4 ಕೋಟಿಯಿಂದ ಅನುದಾನ ತೊಗೊಂಬಂದು ಭೂಮಿ ಪೂಜೆ ಮಾಡ್ತಾರೆ ನಗರ ಶಾಸಕರು. ಮತ್ತು ಇದು ಶಾಸಕರಿಗೆ ಒಂದೇ ಇದು ವಾರ್ಡ್ ಸೀಮಿತ ಆಗ್ಯದು. ಏನು ಎಲ್ಲ ಕಡೆ ಕೆಲಸ ಆಗುವಂಥವೆಲ್ಲ ಸುಮಾರು ಇದಾವು. ಮತ್ತು ಹೊಂದಾಣಿಕೆ ಮತ್ತು ಕಳಪೆ ಕಾಮಗಾರಿ ಪೂರ ಇದು ಏನು ನಮ್ಮ ಒಂದು ವರ್ಷದಲ್ಲಿ ರೋಡ್ ಕೆಡ್ತಂದ್ರೆ ಯಾವ ರೀತಿಯಿಂದ ಆಗ್ಯದಪ್ಪ ಇದು ಬೇಕಲ್ಲ. ಒಂದೇ ಒಂದು ವರ್ಷಕ್ಕೊಂದು ರೋಡ್ ಕೆಡ್ತದಂದ್ರೆ ಮತ್ತು ಅದಕ್ಕೆ ಕ್ವಾಂಟಿಟಿ 2,74,00,000 ರೋಡ್ ಆಗ್ಯದ. ಅದು 2,74,00,000 2023-24 ಎಂಡಿಂಗ್ ಕೊಡ್ತಾನೆ. 25 ಈಗ ಎಷ್ಟದ 26 ಫೆಬ್ರವರಿ ಸ್ಟಾರ್ಟ್ ಆಯಿತು. ಈ ನಗರ ಶಾಸಕರು ಲಾಸ್ಟ್ ಟೈಮ್ ಇದಕ್ಕೆ ಸಿ ರೋಡ್ ಅಂತೇಳಿ ಮಾಡಿದ್ರು. ಮೇನ್ ರೋಡ್ ಯಾವುದಂದ್ರೆ ಈ ಜಲನಗರದಲ್ಲಿ ನಮ್ಮದು ಆ ಮೇನ್ ರೋಡಿಂದ ಅಂಬೇಡ್ಕರ್ ಇದು ಬುದ್ಧಿವಾರದಿಂದ ನಮ್ಮ ಬಿಡಿ ಆಫೀಸ್ ತನ ಇಷ್ಟು ಈ ರೋಡ್ಗೆ ಮತ್ತೆ 4 ಕೋಟಿ ಸಿ ರೋಡ್ ಭೂಮಿ ಪೂಜೆ ಮಾಡ್ತಾರೆ. ಈಗ ಕಾಂಟ್ರಾಕ್ಟ್ ಕಳಪೆ ಕಾಮಗಾರಿ ಮಾಡ್ಯಾರು. ಏನು ಹೊಂದಾಣಿಕೆ ಇದೆಯೋ ಏನು ಗುತ್ತಿಗೆದಾರಿಗೆ ಮತ್ತು ಕಮಿಷನರ್ಗೆ ಶಾಸಕರು ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಈ ಕಮಿಷನರ್ ಕಡೆ ದುಡ್ಡು ತೊಗೊಂಡು ಬಂದು ಹಗಲು ದರೋಡೆ ನಡೆಸ್ಯಾರ. ಇದು ಹೆಂಗಿದು ಮಾಡ್ರಿ, ಅಭಿವೃದ್ಧಿ ಮಾಡಕ್ಕೆ ಬೇಡಂಗಿಲ್ಲ. ಮಾಡಿದ್ದೆ ರೋಡ್ ಯಾಕೆ ಮಾಡಕ್ಕೆ ಹೋಗ್ತೀರಿ? ಕಂಟಿನ್ಯೂ ಅದೇ ಮಾಡೋದಾ? ಇನ್ನ ಅದಾವು ಅಲ್ಲಿ ನೋಡಿ. ವಾರ್ಡ್ ನಂಬರ್ 19 ಹಕೀಮ್ ಚೌಕದಿಂದ ಕಸ್ತೂರಿ ಕಾಲೋನಿ ದಿನ ಜನ ಬಿದ್ದು ಸಾಯ್ಲಾಕತ್ತಾರ ಅಲ್ಲಿ. ಮತ್ತು JM ರೋಡ್ ಒಂದಿದೆ ಮುಂದೆ ಕಂಟಿನ್ಯೂ. ಅವಕ್ಕೇನು ನೀವು ಶಾಸಕರಲ್ಲ, ನೀವು ಮಾಡ್ರಿ ಇದೇನಾಗಿದೆ, ಏನು ರೋಡ್ ಹಾಳಾಗಿದೆ ಅಂತ ಸಿ ರೋಡ್ ತೊಗೊಂಡ್ಬರ್ತೀರಿ. ಇದಕ್ಕೆ ಮಾಡಕ್ಕೆ ಅಭಿವೃದ್ಧಿ ಮಾಡಕ್ಕೆ ಬೇಡಲ್ಲ. ಒಂದೊಂದು ವರ್ಷಗೊಮ್ಮೆ ರೋಡ್ ಆದ್ರೆ ಇನ್ನು ನಮ್ಮ ಜನ ನಮ್ಮ ಟ್ಯಾಕ್ಸ್ ಕಟ್ಟಿದ ದುಡ್ಡನ್ನೇ ನೀವು ಅಲ್ಲಿ ರೋಡ್ ಮಾಡ್ಬೇಕಲ್ಲ. ಸರ್ಕಾರ ದುಡ್ಡು ಹರಾಮ್ ದುಡ್ಡನ್ನು ಮಾಡ್ರಿ. ಯಾವ್ದು ಅಭಿವೃದ್ಧಿ ಮಾಡಿದ್ರೆ ಅದು ಒಳ್ಳೇದಾಗುತ್ತೋ ಅದು ಮಾಡಿದ್ರೆ ಸೂಕ್ತ ಆಗುತ್ತೆ. ಇದು ಸೂಕ್ತ ತನಿಖೆ ಆಗಬೇಕು. ಮತ್ತು ನಾವು ಇವತ್ತಿಗೆ ಇಷ್ಟೇ ಎಲ್ಲ ದಾಖಲೆ ಸಮೇತ ನಾವು ನಾಳೆ ಬಿಡುಗಡೆ ಮಾಡವನೇ. ಯಾರು ಕಾನೂನು ಕ್ರಮದಾಗ ನಾವು ಹೋಗಿ ನಾವು ನಾಳೆ ಒಂದು ಹೋರಾಟ ಮಾಡಿಕೆಂದ ಮುಂದಿನ ದಿನಮಾನದಾಗ ಭಾಳ ದೊಡ್ಡ ಹೋರಾಟ ಮಾಡೋಣ. ಯಾಕಪ್ಪ ಅಂದ್ರೆ ಈಗ ಒಂದು ರೋಡ್ ಮಾಡಿದ್ರೆ ಮಿನಿಮಮ್ ಅದಕ್ಕೊಂದು ವ್ಯಾಲಿಡಿಟಿ ಇರ್ತದೆ. ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಕ್ವಾಲಿಟಿ ರಿಪೋರ್ಟ್ ಅಂತ ಹೋಗುತ್ತೆ. ಒಂದು ಅಸ್ಪಾಲ್ಟ್ GSP ಯಾವ ರೀತಿಯ ಕೆಲಸ ಮಾಡ್ಯಾರೋ ಏನು ಎಲ್ಲ ದುಡ್ಡು ಎತ್ತಾಕ್ಬಿಟ್ರಿ. ಈಗ ಹೊಂದಾಣಿಕೆ ಇದೇನು ಕಾಂಟ್ರಾಕ್ಟರ್ ಜೋಡಿ ಮತ್ತು ಕಮಿಷನರ್ ಜೋಡಿ, ಇವಾಗ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಅವ್ರ ಜೋಡಿ ನೀವು ಮುಂದಿನ ದಿನದಾಗಿ ಇವೆಲ್ಲ ದೊಡ್ಡ ಹಗರಣ ಅದ. ಇದು ಸೂಕ್ತ ತನಿಖೆ ಆಗಬೇಕು. ಮತ್ತು ನನ್ನ ಕಡೆ ಅದಾವು. ಈಗ 2024ರಾಗ ಈ ರೋಡ್ ಹ್ಯಾಂಡ್ ಓವರ್ ಕೊಡ್ತಾನೆ. ಇದು ಅವಾಗ ಕೊಟ್ಟಾಗ ಎಲ್ಲಿ ಜಲನಗರ ಮೇನ್ ರೋಡಿಂದ BD ಆಫೀಸ್ ತನಕ ಕೊಟ್ಟರೆ ಎಷ್ಟು 2,74,84,000. ಹಾಂ, ಇಲ್ಲಿದಾವೆ ನನ್ನ ಕಡೆ ಪ್ರೂಫ್. ಐಟಮ್ ಶೆಡ್ಯೂಲ್ ಪ್ರಕಾರ ಹೋದ್ರೆ ಹಾಂ ಇಲ್ಲಿ ನೋಡ್ರಿ, ಶೆಡ್ಯೂಲ್ ಪ್ರಕಾರ ಒಂದು ರೋಡ್ ಮಾಡಿದ್ರೆ 5 ವರ್ಷ ಜಪ್ ಅನ್ನಬಾರ್ದು. ಈಗ ಏನಾಗಿದೆ ಅಂತ ನೀವು ಒಂದ್ಸಲ ಹೋಗಿ ನೋಡ್ರಿ. ನಾವು ಒಬ್ಬನೇ ಅಲ್ಲ, ನೀವು ಏನು ಬರಾಕತ್ತಿರತ್ತ ಅವ್ನು ನೋಡ್ರಿ ಅವು ಏನಾಗ್ಯಾವು. ಮತ್ತದು ಈಗ ಸಿಸಿ ರೋಡ್ ಮಾಡ್ತಾರಂತೆ. ಈಗ ಏನೈತಿ ಮುಂದಿನ ದಿನಮಾನದಾಗ ಇನ್ನು ವಾರ್ಡ್ಗಳು ಮಾಡುವಂಥ ಅಭಿವೃದ್ಧಿಗಳು ಮಾಡ್ರಿ. ಇದು ಬರೀ ಒಂದೇ ವಾರ್ಡಿಗೆ ಸೀಮಿತ ಆಗಬೇಡ್ರಿ, ಇನ್ನು ಆಗುವಂಥ ಕೆಲಸ ಭಾಳ ಅದಾವು. ಮತ್ತು ಏನಕ್ಕೆ ಹೇಳಿದ್ರೆ ನಮ್ಮ ಸಿಲಿಕಾನ್ ಸಿಟಿ ಆಗ್ಯದ, ಸಿಂಗಾಪುರ್ ಆಗ್ಯದ, ಮಲೇಷ್ಯಾ ಆಗ್ಯದ ಅಂತ ಹೇಳ್ಕೊತ ಮಾಹಿತಿ ಹೊಡ್ಕೊತ ಕುಳಿರ್ತೀರಿ. ಬಟ್ ಈಗಿನ ಮುಂದೆ ಏನಲ್ಲ, ಈ ತನಿಖೆ ಆಗಲಿಲ್ಲ ಅಂದ್ರೆ ಮುಂದಿನ ದಿನವಾಗಿ ದೊಡ್ಡ ಹೋರಾಟ ಆಗೋದು. ಇದು ನಾವು ಸೂಕ್ತ ದಾಖಲೆ, ನೀವು ಮುಂದಿನ ಪ್ರೆಸ್ ಮೀಟ್ರು ಸೂಕ್ತ ದಾಖಲೆ ಒಂದಿಗೆ ನಾನು ಬರ್ತೀನಿ. ಈಗ ಅದು ಕ್ರಮ ಕೈಗೊಳ್ಬೇಕು. ಕಮಿಷನರು, ಲೋಕಾಯುಕ್ತ ಇದನ್ನ ಲೋಕಾಯುಕ್ತ ತನಿಖೆ ಆಗಲೇಬೇಕಂತೇಳಿ ನಂದು ಇದು ಅದ. ಮುಂದಿನ ದಿನಮಾನದಾಗ ಏನೈತಿ ಅದು ಬರೋದ್ರಿಂದ ಇವತ್ತಿನಿಂದ ನಂಗೆ ಅದೊಂದು 10 ದಿನ ನಮ್ಗೆ ಇದು ರಿಪೋರ್ಟ್ ಸಿಗಲಿಲ್ಲ, ಕರೆಕ್ಟ್ ತನಿಖೆ ಆಗಲಿಲ್ಲ. ಕಳಪೆ ಕಾಮಗಾರಿ, ಇದು ಪೂರಾ ಕಳಪೆ ಕಾಮಗಾರಿ. ದಿನ ಒಂದೊಂದು ಪೂಜೆ ಮಾಡ್ಕೋತ ಮಾಡಿದ ರೋಡ್ ಮ್ಯಾಗೆ ಮಾಡೋದು ಏನಿದು? ಇದು ನಾವು ತುಂಬಿ ಜನದ ದುಡ್ಡನೇ ಇದು, ಮತ್ತೆ ಯಾರ್ದು ಅಲ್ಲ. ನಾವು ಕಟ್ಟಿದ್ದ ಟ್ಯಾಕ್ಸ್ ಕಟ್ಟಿದ್ದೆ ಮಹಾನಗರ ಪಾಲಿಕೆದಿಂದ ಇವು ರೋಡ್ ತೊಗೊಂಬಂದಿರ್ತಾರೆ. ಗೋರ್ಮೆಂಟ್ ಯಾವುದಾದ್ರೂ ಗೋರ್ಮೆಂಟ್ ದುಡ್ಡಾದರೂ ನಮ್ಮದೇ ದುಡ್ಡಲ್ಲ.
ಮಾಡುವಂಥದ್ದೇ ಆಗ್ಬೇಕಲ್ಲ ಮಿಡ್ಲೈಸ್ ದುಡ್ಡು. ಅದೇನಂತಾರಲ್ಲ, ಒಬ್ಬ ಏನೋ ತುಡುಗಿರ್ತಾನ, ಅವನು ಏನೋ ಮಲ್ಕೊಂಡಾಗ ತುಡುಗು ಮಾಡ್ತಾನ, ಅವ ಪ್ರೊಫೆಷನಲ್ ತುಡುಗರಿ ಮಾಡ್ತಾನಂತ ಗೊತ್ತಿರ್ತದೆ. ಮಕ್ಕೊಂಡಿದ್ದೀವಿ ಗೊತ್ತಾಯ್ತು. ಇದು ಹಗಲು ದರೋಡೆ, ಇದು ಜನ ತೋರ್ಸಾಯ್ತಾರೆ ಹಗಲು ದರೋಡೆ. ಹ್ಯಾಂಗಂದ್ರೆ ಕಣ್ಣು ಮುಂದೆ ಮಾಡೋದು ಗೊತ್ತಾಯ್ತಲ್ಲ, ಕಣ್ಣು ಮುಂದೆ ಮಾಡಿಬಿಡೋದು ತುಡುಗರು. ಆ ಟೈಪ್ ಇದು ನಡೆದದ. ಇದು ನಾವು ಅದೇ ಒಂದು ಖಂಡನೀಯ ವಿಷಯ. ಯಾವ ಕಾರ್ಪೊರೇಟ್ ನಮ್ಮ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಆದ ಅವ್ರು ಕೂಡ ಯಾವ ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾದಂಥ ಅವರೆಲ್ಲ ಇವರು ಶಾಮೀಲಾಗ್ಯಾರ. ಶಾಸಕರು ಇವು ಬರೀ ಒಂದೇ ವರ್ಕಿಗೆ ಇದು ಶ್ರೀಮಂತಾಗಿ ಕೂತಾರೆ. ಇದಕ್ಕೆ ನಮ್ದು ಪೂರ ಖಂಡನೀಯ ವಿಷಯ ಅದ. ಅಭಿವೃದ್ಧಿ ಮಾಡುವಂಥವು ಮಾಡ್ರಿ. ಇದು ಒಂದೇ ವಾರ್ಡ್ ಶ್ರೀಮಂತ ಮಾಡ್ಕೊಂಡು ಕಿಶನ್ ಕೂತಾರೆ. ಯಾರು ಹೊಂದಾಣಿಕೆ ಇದ್ದಂಗೆ ಕಾಣ್ತದೆ ಅವ್ರಿಗೆ. ನಮಗೆ ಅಂತ ಅನಿಸ್ಲಾಗತ್ತದ. ಆ ಮಹಾನಗರ ಪಾಲಿಕೆ ಸದಸ್ಯಗೆ ಮತ್ತು MLAಗೆ ಅವರಿಗೆ ಒಂದು ಹೊಂದಾಣಿಕೆ ಇದ್ದೈತಿ, ಅದಕ್ಕೆ ಹಿಂಗೆ ಮಾಡಾಕತ್ತಾರ ಅಂತೇಳಿ ನಮ್ಮದೊಂದು ಇದೊಂದು ಸಂಶಯ ಅದ. ಈ ಸಂಶಯ ನಮಗೆ ಕ್ಲಿಯರ್ ಮಾಡಬೇಕಾದ್ರೆ ನೀವು ಲೋಕಾಯುಕ್ತನ ತನಿಖೆ ಕೊಡ್ತೀವಿ. ಅದು ಸೂಕ್ತವಾಗಿ ಕ್ರಮ ಬರಲಿಲ್ಲ ಅಂದರೆ ನಾನು ದಾಖಲೆ ಸಮೇತ ಬರೋ ದಿನದಾಗ ಒಂದು 10 ದಿನದಾಗ ನಾನು ಅದು ಮುಂದಿನ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಂದು ಸೂಕ್ತ ದಾಖಲೆ ಸಮೇತ ಕೊಡ್ತೀವಿ. ಇದು ನೋಡ್ರಿ, BDA ಆಫೀಸಿಂದ ಯಾವುದು ಕೋರ್ಟ್ ಸರ್ಕಲ್ ತನ ಇದು ಜಲನಗರ ಮೇನ್ ರೋಡ್. ಇದು ನೀವು ನೋಡಿರ್ಬೇಕು ಎಲ್ಲೆಲ್ಲಿ ಒಂದು ಸ್ವಲ್ಪ ಕಚ್ಚಾ ಆಗ್ಯದ. ಮತ್ತು ಅಡಿಗೆ GSP ಎಲ್ಲಿ ಹೋಯ್ತು ನೋಡಿರ್ಬೋದು. ಎಲ್ರಿ ಸರ್, ನೀವು 2023 ಅಗ್ರಿಮೆಂಟ್ ಆಗುತ್ತೆ. 24 ಕೆಲಸ ಮಾಡ್ದ, 25 ಮತ್ತು 26 ಜನವರಿ ಇದು ಫೆಬ್ರವರಿ ಇದು ಹೆಂಗೆ ತೆಗೆದು ಅದಕ್ಕೆ ಎಷ್ಟು ದುಡ್ಡು ಹೋಗುತ್ತೆ? ಯಾರು ದುಡ್ಡಿದು? ಎದಕ್ಕೆ ಹಿಂಗೆ ಮಾಡಾಕತ್ತೀರಿ ನೀವು? ಅಂದರೆ ಒಟ್ಟು ನೀವು ಜನಕ್ಕೊಂದು ಇದು ಮಾಡ್ಕೊಂಡ್ರಿ, ಅಭಿವೃದ್ಧಿ ಮಾಡಾಕತ್ತೀನಿ ಅಷ್ಟೇ ತೋರ್ಸಾಕತ್ತೀರಿ. ದುಡ್ಡು ಮಾಡಲ್ ಮಾಡ್ರಿ. ಯಾರು ದುಡ್ಡಿದು ಬೇಕಲ್ಲ? ಈ ನಮ್ಮ ದುಡ್ಡು ನಾವು ಟ್ಯಾಕ್ಸ್ ಕಟ್ತೀವಿ ಅಲ್ಲಿ ಹೋಗಿ. ಅವು ಇನ್ನೂ ದುನಿಯಾ ಇನ್ನೂ ಬಡವ್ರಿಗೆ ಇದು ಮಾಡ್ರಿ. ಅವು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಕಂಪ್ಯೂಟರ್ ಅವು ದುನಿಯಾ ಏನೋ ಅದು ಬಿಡಿ ಇದ್ರಾಗ ಮಹಾನಗರ ಪಾಲಿಕೆ ಒಳಗೆ ಬರೀ ರೋಡ ಗಟ್ರ ಇಲ್ಲ. ಪ್ರೇಮಾನಂದ್ ಬಿರಾದರ್ ಅಂತಿದಾರೆ, BJP ಕ್ಯಾಂಡಿಡೇಟ್. ನಮಗೆ ಸಂಶಯ ಇದೆ, ಇಬ್ಬರಿಗೂ ಸಂಶಯ ಇದೆ. ಯಾಕೆ ಸಂಶಯ? ಅದಕ್ಕೆ ನನಗೆ ಏನದ ಈ ಸಂಶಯ ಸಂಬಂಧಿ ಇದು ನೀವು ಉತ್ತರ ಕೊಡ್ಬೇಕು ನಮಗೆ. ಆಯ್ತ್ರಿ, ಮತ್ತೀಗ ಪರ್ಸೆಂಟೇಜ್ ಇದ್ದಲ್ಲಿ ಕಳಪೆ ಕಾಮಗಾರಿಕೆ ಆಗ್ಬೇಕಲ್ಲ. ಅದಕ್ಕೆ ಏನು ರಿವಾಜ್ ಒಂದು ಇರ್ತದೆ, ಅದಕ್ಕೊಂದು ಸಿಸ್ಟಮ್ ಇರ್ತದೆ. ಮತ್ತೆ ಅವ ಎಲ್ಲ ಪರ್ಸೆಂಟೇಜ್ ತೊಗೊಂಡ ಮ್ಯಾಗೆ ಕಳಪೆ ಆಗ್ಬೇಕಲ್ಲ ಅದು. ಈಗ ನಾವು 100 ರೂಪಾಯಿ ನಾವು ಕೈ ಕೊಡಾಕತ್ತೀರ ಅಂದ್ರೆ ಒಂದು 10 ರೂಪಾಯಿ ನೀವು ಕಳ್ಸ್ಬೇಕು. 90 ರೂಪಾಯಿ ಪೂರ ನೀವೇ 10 ರೂಪಾಯಿ ಮಾಡಿದ್ರೆ ಹೆಂಗೆ ಆಗ್ತದೆ? ಸರ್ ಹೆಂಗಂದ್ರೆ ಮ್ಯಾಗ್ ಚಲೋನೇ ಅದಲ್ಲಿ. ಎಲ್ಲಿಂದ ನಮ್ಮ ಕೋರ್ಟ್ ಸರ್ಕಲ್ದಿಂದ ಬುದ್ಧಿವಾರ್ತನ ಚೆನ್ನಾಗಿದೆ ರೋಡ್. ಅಲ್ಲಿಂದ ಈಗ ತೆಳಗೆ ಬರ್ರಿ, ಹಂಸು ತೆಗ್ಗು ಅವು ಡ್ರೈನೇಜ್ ಕುಂಡಿಸ್ತಾರೆ. ಅವು ಒಂದು ಹೆವಿ ಲೋಡ್ ಬರ್ತಂದ್ರೆ ಹೊಡೆದ ಕೇಶನ್ ಅದು ಮತ್ತೆ ಹಿಂಗೆ ರೌಂಡ್ ಕಲ್ಲಿಟ್ಟು ಹೋಗ್ತಾರೆ. ಅದು 3 ದಿಂದ 4 ದಿವಸಕ್ಕೆ ಕ್ಲಿಯರ್ ಆಗಲ್ಲ. ಈ ಸದ್ಯ ಡಾಂಬರ್ ರಸ್ತೆ ಇದಾವೆ. ಈಗ ಅದಕ್ಕೆ ಲಾಸ್ಟ್ ಟೈಮ್ ಇವರು ಇದೇ ಒಂದು ತಿಂಗಳಿಂದ ಶಾಸಕರು ಫೇಸ್ಬುಕ್ಕಲ್ಲಿ ಬಿಟ್ಟರು, ನೋಡಿರ್ಬೇಕು ನೀವು. ಶಾಸಕರು ಮತ್ತು ನಮ್ಮ ಮಹಾನಗರ ಪಾಲಿಕಾ ಸದಸ್ಯ ಪ್ರೇಮಾನಂದ್ ಬಿರಾದರ್ ಅವರು ಭೂಮಿ ಪೂಜೆ ಮಾಡಿ ಅವ್ರು ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ರು. ಈಗ ಇಂಥ ರೋಡಿಗೆ ನೀವು CC ರೋಡ್ ಮಾಡಾಕೈತ್ರಿ ಅಂದ್ಮ್ಯಾಗ ಬೇಕಲ್ಲ ಅದಕ್ಕೊಂದು ಏನ್ರಿ ಮೇಂಟೆನೆನ್ಸ್ ಇರ್ತದ. ಅದೇ ಅದಕ್ಕೆ ನಾ ಹೇಳಿನಲ್ಲ, ದಾಖಲೆ ಸಮೇತ ತೆಗಿತೀರಿ. ಮೇಂಟೆನೆನ್ಸ್ ಇದ್ರೆ ಮತ್ತೆ CC ರೋಡ್ ಇದಕ್ಕೆ ಇದು ಮಾಡ್ತಿದ್ರು ಅವರು. ಮತ್ತೆ ಇದಕ್ಕೆ ನಾವು ಸಿಗ್ತಾವ್ರಿ ಎಲ್ಲ. ನಾನು ಮೊನ್ನೆ ರಿಪೋರ್ಟ್ ಕೇಳಿದ್ದೀನಿ ಆಫೀಸ್ದಾಗ. ನಂಗೆ ಇನ್ನೊಂದು ಭಾಳ 10-12 ದಿವಸ ನಂಗೆ ಅದು ರಿಪೋರ್ಟ್ ಎಲ್ಲ ಬರ್ತದೆ. ಬಂದ ಮ್ಯಾಗ ನಿಮ್ಮ ಜೋಡಿ ಅದಕ್ಕೆ ಹಂಚ್ಕೋತೀನಿ. ನಾನು ಕರೆಸಿ ನಿಮಗೂ ಇನ್ನೊಂದ್ಸಲ ನಾನು ಕೊಡ್ತೀನಿ. ಅದು ನೋಡಿ ಇವರು ನಾ ಇಷ್ಟು ಇದ್ದಂದಾಗ ಇದು ರಿಪೋರ್ಟ್ ಉತ್ತರ ಬರಲಿಲ್ಲ ಅಂದ್ರೆ ಸುಗ್ಗ ಹೋರಾಟವಂತೂ ಮಾಡ್ತೀವಿ. ಇದು ದೊಡ್ಡ ಖಂಡನೀಯ ವಿಷಯ ಇದು. ಯಾಕಂದ್ರೆ ಅಭಿವೃದ್ಧಿ ಮಾಡಾಕ ಜನಕ್ಕೆ ಇದೊಂದು ಮನಸ್ಸು ಬ್ಯಾಡ. ನಮಗ ದುಡ್ಡು ಏನದ ಅದಕ್ಕೆ ಆದಂತ ಒಂದು ಮಿಡ್ಲೇಜ್ ಆಗ್ಬೇಕು. ಹೌದಲ್ಲ? ನಮ್ಮ ಸಾಹೇಬ್ ಹಮೀದ್ ಮುಷೀಫ್ ಸಾಹೇಬ್ರ ನೇತೃತ್ವದಾಗ ನಾವು ಒಂದೊಂದು ಸ್ವಲ್ಪ ಅವ್ರ ಜೋಡಿ ಸ್ವಲ್ಪ ಡಿಸ್ಕಷನ್ ಮಾಡಿ ನಾ ಮುಂದಿನ ಕ್ರಮ ನಾ ಹೋಗ್ತೀನಿ. ನಾನು ಇಲ್ಲ ಅವ್ರಿಗೆ ಏನು ಹೇಳಂಗಿಲ್ಲ. ನಮಗೇನಾಗಿದೆ, ಶೀದಾ ದುಡ್ಡು ಕರೆಕ್ಟ್ ಮಿಡ್ಲೇಜ್ ಆಗ್ಬೇಕು. ಅಭಿವೃದ್ಧಿ ಮಾಡಾಕತ್ತ ತೋರಿಸ್ತಿರಲ್ಲ, ಆ ಅಭಿವೃದ್ಧಿ ಕರೆಕ್ಟಾಗಿ ಮೇಂಟೆನೆನ್ಸ್ ಆಗ. ದುಡ್ಡು ಎಲ್ಲ ಕಮಿಷನ್ ತಂದೆ ಆಗಬಾರ್ದು. ಈಗ ದುಡ್ಡು ತಿನ್ನಾಕ ನೀವೊಂದು ದಿನ ಒಂದೊಂದು ಪ್ರೋಗ್ರಾಮ್ ಹಾಕೊಳಕತ್ತೀರಿ.
ಅಂದ್ರೆ ಹ್ಯಾಂಗ ತಿನ್ನಪ್ಪ ಇದು ಅಭಿವೃದ್ಧಿ ಹೆಸರು. ಯಾಕೆ ಅಭಿವೃದ್ಧಿ ಮಾಡಕ್ ಬ್ಯಾರೆ ಇಲ್ಲ, ಇದು ಬೇರೆ ಬೇರೆ ಕಡೆ ನೀವು ಹೇಳ್ತಿರಲ್ಲ ಮಾಡ್ರಿ. ಇಲ್ಲಿ JM ರೋಡ್ ನೀವು ಅದಿನ ಶಾಸಕರು ಹೌದಲ್ಲ, ಹಾಕಂಗಿಲ್ಲ ಅಂತಾರೆ. ಆದ್ರೆ ನೀವು ಶಾಸಕರೇ ಇಲ್ಲ, ನೀವು ಮುಸಲ್ಮಾನರು ಬರಿಬೇಡ್ರಿ ಹಾಕಂಗಿಲ್ಲ ಅಂತ ಹೇಳಿದ್ರು ಅವರು. ಆಯ್ತು, ನೀವು ಅದು ಶಾಸಕರ ಉದ್ದೇಶ ಮಾಡೇಬೇಕಲ್ಲ, ಸಂವಿಧಾನ ಸಿದ್ಧಾಂತ ಐತಿಲ್ಲ ರೈಟ್. ಎಲ್ಲಾ ಮಂದಿ ತಿರುಗಾಡ್ತದ, ಎಲ್ಲಾ ಜನ ಅಡ್ಡಾಡ್ತದ. ನಮ್ಮವರು ಬೇಕು, ನಮ್ ಗಡ್ನು ಹೋಗ್ತದ, ಸತ್ತು ನಮ್ ಗಡ್ನು ಅಲ್ಲಿ ಹೋಗಬೇಕಲ್ಲ, ಹಂಗಾಯ್ತು ಹೋಗಬೇಕಲ್ಲ. ಅಲ್ಲೂ ಶಾಸಕರು ತಮ್ಮ ಬೇಕಾದ ಸ್ಥಳಗಳಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ, ಆರೋಪ ಮಾಡ್ತಾರೆ. ಆರೋಪ ಅನ್ನಂಗಿಲ್ಲ, ಆರೋಪ ಮಾಡ್ತಾ ಇಲ್ಲ. ಆರೋಪ ಎದಕ್ಕಂದ್ರೆ ಇದಕ್ಕೆ ನಂಗೆ ಕರೆಕ್ಟ್ ಕೆಲಸ ಏನ ಮಾಡಿದಾರಲ್ಲ ಇದು ಕರೆಕ್ಟ್ ಅನಿಸ್ತಾ ಇಲ್ಲ. ಈಗ ನೀವು ತಂದಿದ್ದು ರೋಡ್ ಏನ್ ತಗೊಂಡ್ಬಂದಿರಲ್ಲ ಅದಕ್ಕೆ ನಂಗೆ ಅದೊಂದು ಆರೋಪ. ಇನ್ನ ಅದಾವ್ರಿ ವಾರ್ಡ್ ಅದಾವ್ರಿ, ಸುಮಾರು ವಾರ್ಡಿಗೆ ಈ ನೋಡ್ರಿ 24, 18, 19, 20, 23 ಇವು ಏನಿದೆ ಇವೆಲ್ಲ ಒಂದ್ ಸ್ವಲ್ಪ ಮಾಡ್ರಿ. ಇವಕ್ಕೂ ಅಭಿವೃದ್ಧಿ ಮಾಡಿದ್ರೆ ನೆನೆಸ್ತಾರೆ. ನೀವು ಕೆಲಸ ಮಾಡ್ಬೇಕು. ಇದು ಬಿಟ್ಟು ದಿನ ಒಂದೊಂದು